ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೊಡೀರಿ, ಲೈಕ್, ಶೇರ್, ಕಮೆಂಟ್ ಎಷ್ಟಾಗತ್ತ ಅಷ್ಟು ಈ ವಿಡಿಯೋನ ಶೇರ್ ಮಾಡ್ಕೊರಿ. ಹಾಗೆ ನಾನು ಹೊಸಬ್ರು ಯಾರಿದ್ರೆ ಸಬ್ಸ್ಕ್ರೈಬರ್ಸ್ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತು ಮ್ಯಾಚ್ ತಿಂಡಿಲೇ ಐತಿ. ಯಾಕಂದ್ರೆ ಇವತ್ತು ಮ್ಯಾಚ್ ಡೇ. ತುಂಬಾ ದಿವಸ ಅಂತ ಲೆಕ್ಕಲ್ಲ. ಅವತ್ತು ಸ್ಟಾರ್ಟ್ ಆಗಿದ್ 28ಕ್ಕೆ ಮ್ಯಾಚ್. ಇವತ್ತು ದೊಡ್ಡ ಮ್ಯಾಚ್ ಅದ. ಅವತ್ತಿನ ಮ್ಯಾಚ್ ಸಣ್ಣದಾದ್ರೆ ಇವತ್ತು ಮ್ಯಾಚ್ ದೊಡ್ಡದದ. ಯಾಕಂತಂದ್ರೆ ಇವತ್ತು ಬರೋಬ್ಬರಿ ತಿಂಡಿಗೆ ತಿಂಡಿ ಹಚ್ಚೋ ಮ್ಯಾಚ್. ಅದು ಯಾವ್ದಪ್ಪ ಅಂದ್ರ ನಮ್ಮ ಒಂದು RCB ಟೀಮ್ ನ ಮ್ಯಾಚ್ ಇವತ್ತು. ಅದು CSK ಮೇಲೆ ಐತಂತಂದ್ರೆ ಬರೋಬ್ಬರಿ 2 ಮ್ಯಾಚ್ ಸೋತು ಗೊಳೋ ಅನ್ನಕತ್ತಿ ಬಿಟ್ಟಾರ. CSK ಫ್ಯಾನ್ಸ್ ಆಗಿರ್ಬೋದು, CSK ದರ್ ಆಗಿರ್ಬೋದು, ಫುಲ್ ಗೊಳ ಅನ್ನಕತ್ತಾರ. ಅವ್ರದ್ದು 2 ಮ್ಯಾಚ್ಗಳು ಇದಾಗಿದಾವ. ಅದ್ ಹಂಗಿರ್ಲಿ, ನಮಗೆ ಇವತ್ತು ಒಟ್ಟು ಹುಲಿಗಳಂತೂ ಸೂಪರ್ ಆಗಿ ಇದು ಮಾಡ್ತಾವ. ತಲಾ ಫಾರ್ ರೀಸನ್ ಇವತ್ತು ಬರ್ತಾರಂತೆ, ನೋಡೋಣ. ಧೋನಿ ಇವತ್ತು CSK ಟೀಮ್ ಇಂದ ಧೋನಿ ಅವ್ರು ಬರ್ತಾರೆ ಅಂತ ಒಂದಿಷ್ಟು ಮಾಹಿತಿ ಇದಾವೆ. ಬಟ್ ಅದು 100% ಕನ್ಫರ್ಮ್ ಅಂತ ಇಲ್ಲ. ನೋಡೋಣ ಮ್ಯಾಚ್ ಅಲ್ಲಿ ಇವತ್ತು ಏನೆಲ್ಲ ಆಗ್ತವೆ ಮತ್ತು ಇವತ್ತು ನಮ್ಮ ಟೀಮು ಏನೆಲ್ಲ ಒಂದು ಪ್ರಿಪರೇಷನ್ ಮಾಡ್ಲಿಕ್ಕೆ ಹತ್ತಾವು, ಏನ್ ಕತಿ ಏನಂತ ಹೇಳ್ಬಿಟ್ಟು ನೋಡೋಣ. ಯಾರೆಲ್ಲ ವಿಡಿಯೋ ನೋಡಕತ್ತೀರಿ ಒಂದು ಲೈಕ್ ಮಾಡ್ಕೊಳ್ರಿ, ಹಂಗಾರ ಶೇರ್ ಮಾಡ್ಕೊಳ್ರಿ, ಕಮೆಂಟ್ ಮಾಡ್ಕೊಳ್ರಿ. ಅದ್ರ ಜೊತೆಗೆ ಇವತ್ತು ಯಾವ ಟೀಮ್ ವಿನ್ ಆಕತಿ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮುಖಾಂತರ ತಿಳಿಸ್ರಿ. ಹೊಸಬ್ರು ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಕತ್ತೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಪ್ಪ ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋ ಚಾಲು ಮಾಡಕತ್ತೀನಿ, ಬರ್ರಿ ಅಪ್ಪ. ಸ್ನೇಹಿತರೆ, ಇವತ್ತು ನೀವು ನೋಡ್ಲಿಕ್ಕತ್ತೀರಿ ದೋಸ್ತರ, ಎಲ್ಲರಿಗೂ ಒಂದು ಹೇಳ್ಬೇಕು. ಇವತ್ತು RCB ಟೀಮ್ ದೊಡ್ಡ ಮ್ಯಾಚ್ ಇವತ್ತು. ಯಾಕಂದ್ರ ನಮ್ಮ CSK ಫ್ಯಾನ್ಸ್ಗಳು ಮತ್ತು RCB ಫ್ಯಾನ್ಸ್ಗಳು ಬರೋಬ್ಬರಿ ಒಂದು ಇವತ್ತು ತಿಂಡಿಲೆ ಉಳಿಸ್ಬೇಕು. ನಾಡಿ ಇವತ್ತು ಮ್ಯಾಚ್ ಮಾಡಕ್ ಹಚ್ಬಿಟ್ಟಾರ. ಇವತ್ತಿನ ಮ್ಯಾಚ್ನಾಗ ನನ್ಕಿಂತ ಹೆಚ್ಚಾಗಿ ಅಲ್ಲ ಮುಂಜಾನೆ ಬೆಂಕಿ ಹತ್ತಿ ಉರಿಯಾಕ ಬಿಡತ್ತೆ. ನನಗಂತೂ ನೋಡಿ ಬರೋಬ್ಬರಿನ ಇದಾಗ್ಬಿಡತ್ತು. ವಿಡಿಯೋ ಮಾಡ್ಲಿಕ್ಕ ಬೇಕು ಇವತ್ತು ಅಂತ ಮಾಡಾಕ ಬಂದ್ಬಿಟ್ನೆ ಅತ್ಲ. ಇವತ್ತು ವಿಡಿಯೋ ಮಾಡೇ ಬಿಡ ಅಂತ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ನೋಡಕ್ ಆಗವಲ್ರಿ ಅಪ್ಪ. ಇನ್ಸ್ಟಾಗ್ರಾಮ್ನ ನೋಡಕ್ ಆಗ್ಬಾರ್ದು ನನಗೆ. ಆನಾಡಿ ಇವತ್ತು CSK ಫ್ಯಾನ್ಸ್ ಆಗಿರ್ಬೋದು, ಅದಕ್ಕ 100 ಪಟ್ಟು RCB ಫ್ಯಾನ್ಸ್ಗಳು ಸೊಚ್ಚಿಗೆದಾರ. ಇವತ್ತು ಮ್ಯಾಚ್ ಐತಿರ್ಲಿ, ಮ್ಯಾಚ್ ಐತಿರ್ಲಿ, ಮ್ಯಾಚ್ ಐತಿರ್ಲಿ. ಏನ್ ಇನ್ಸ್ಟಾಗ್ರಾಮು, ಏನ್ ಕಥೆನೋ ಯಪ್ಪ. ನನಗಂತೂ ಮುಂಜಾನೆಯಿಂದ ನೋಡಿ 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 ಒಂದು ಬರ ಅನಾಡಿ ನಮ್ಮ ಫ್ಯಾನ್ಸ್ಗಳು ಎಷ್ಟು ಉರ್ಸ್ಲಿಕ್ಕಾಗತ್ತ ಅಷ್ಟು ಉರ್ಸ್ಲಿಕ್ಕೆ ಹತ್ಬಿಟ್ಟಾರ ಇವತ್ತು CSK ದವ್ರಿಗೆ. ಈ ನಾಡಿ ಮ್ಯಾಚ್ ಅಂದ್ರ ಮ್ಯಾಚ್ ಅಪ್ಪ. ಅದ್ರಾಗೂ ನಮ್ ಗುರು ಪ್ರಕಾಶ್ RK ಬೇರೆ ಶುರು ಹಚ್ಕೊಂಡ್ಬಿಡ ಮುಂಜಾನೆ. ಅಲ್ಲೇ ಬೆಳಗಿನ ಒಂದು ವಿಡಿಯೋ ಹಾಕಿದ್ ನೋಡ್ದಿ. ಈಗ ಆ ವಿಡಿಯೋ ನೋಡಿದ್ಮತ್ತು ನಮ್ ಗುರುನ ಶುರು ಹಚ್ಕೊಂಡ್ಮೇಲೆ ನಾವು ಬಿಡಕತ್ತ, ನಾವು ಒಂದ್ ಪದಗಳು ಹೇಳಲೇಬೇಕಂತ ಹೇಳಿ ಬಂದೆ. ಏನಪ್ಪಾ ಅಂತಂದ್ರ ಇವತ್ತು RCB ಬೇರೆ ಒಳ್ಳೆ ಫಾರ್ಮ್ನಾಗ ಅದ. ನೋಡಿದ್ರ ಎಲ್ಲಾರು ಅವ್ರು ಇಂಜುರಿ ಇವ್ರು ಇಂಜುರಿ ಅಂತೇಳಿ CSK ದವ್ರು ಬಹಳ ಮಂದಿ ಇಂಜುರಿ ಆಗ್ತಾರ. ಬಟ್ ಆದ್ರ ನಂಬರ್ ಮಾತ್ರ ಯಾವ್ದೇ ಕಾರಣಕ್ಕೂ ಹುಲಿಗಳು ಇಂಜುರಿ ಪಂಜುರಿ ಅಂತದಿರ್ಲಿ ಆ ಒಳ್ಯಾರ. ಇನ್ನ ಪಟೇದಾರ್ ಸಾಹೇಬ್ರಾಗಿರ್ಬೋದು, ಒಂದು ಜಿತೇಶ್ ಶರ್ಮಾ ಅವರೆಲ್ಲ ಏನೋ ತಿರುಪತಿಗೆ ಹೋಗಿದ್ರು ಅಂತ ಹೇಳ್ಬಿಟ್ಟು ನಮ್ ಸಾಹೇಬ್ರು ಹೇಳಿದ್ರು. ಹೌದು, ಸತ್ಯನೇ ಹೋಗಿದ್ರು. ಮತ್ತೆ ಯಾಕಂದ್ರೆ ದೇವ್ರಿಗೆ ಬೇಡಿಕೆ ಬೇಕಲ್ಲ. ಮ್ಯಾಚ್ ಇವತ್ತು ಒಂದು ಬೇಡಿಕೆ, ಸ್ವಲ್ಪ ದೇವ್ರನ್ನು ದಿಂಡ್ರು ಅಂತ ಆದ್ರೆ ಈ ವರ್ಷನೂ ನಾವು ಕಪ್ಪು ಗೆಲ್ಬೋದು ಅನ್ನೋದೊಂದು ಖುಷಿ ವಿಚಾರ. ದೇವ್ರಿಗೆ ಹೋಯ್ತು, ಒಳ್ಳೇದಾಯ್ತು. ತಿರುಪತಿ ತಿಮ್ಮಪ್ಪ ಒಳ್ಳೇದ್ ಮಾಡ್ಲಿ ನಮ್ಮ ಟೀಮಿಗೆ. RCB ಟೀಮ್ ಮ್ಯಾಚ್ ನೋಡ್ಬೇಕಂದ್ರ ಒಂಥರ ಖುಷಿ. ಇವತ್ತಿನ ಮ್ಯಾಚ್ ನೋಡ್ಬೇಕಂದ್ರ ನಾವು ರಾತ್ರಿ ಎಲ್ಲ ಕುತ್ಕೊಂಡು ನೋಡೋಂತ ಮ್ಯಾಚ್. ಅದ್ರಾಗೂ ಹೆಂಗಪ್ಪ ಅಂದ್ರೆ ಒಂದೊಂದು ಓವರ್ನಗೂ ನಾವು ಮ್ಯಾಚ್ ನೋಡ್ತೀವಿ. ಒಂದೊಂದು ಬಾಲ್ ನಮಗೆ ಪ್ರತಿ ಸೆಕೆಂಡ್, ಪ್ರತಿ ಬಾಲ್ ನಮಗೆ ವೆರಿ ಇಂಪಾರ್ಟೆಂಟ್. ಈ ಬಾಲ್ ಏನ್ 6 ಹೊಡಿತಾರೋ, ಈ ಬಾಲ್ ಏನ್ 4 ಹೊಡಿತಾರೋ. ಇವತ್ ಯಾವ್ದೇ ಕಾರಣಕ್ಕೂ ಹುಲಿ ಅಂತೂ ಒಳ್ಳೆ ಫಾರ್ಮ್ ನಾಗ ಐತಿ. ಇವತ್ತು ನಮ್ಮ ಹುಲಿ ಕಿಂಗ್ ಕೊಹ್ಲಿ ಅವರು ಅವರ ಒಂದು ಫಾರ್ಮ್ನೆಸ್ ಬೇರೆ ಯಾರಿಗೂ ಬರಕ್ ಸಾಧ್ಯನೇ ಇಲ್ಲ. ನಾಡಿ ಇವತ್ತು ಫಾರ್ಮ್ ನಾಗ ಅವ್ರ ಅದಾರ. ಇವತ್ ಯಾರು ಬರ್ತಾರೋ ಗೊತ್ತಿಲ್ಲ. ಸಾಲ್ಟ್ ಬರ್ತಾರೋ ಏನು ಬೆತಲ್ ತರ್ತಾರೋ. ನಮ್ದ್ರಾಗಂತೂ ಬ್ಯಾಟಿಂಗ್ ಸಮಸ್ಯೆ ಇಲ್ಬಿಡ್ರಿ. ಇನ್ನು ಬಾಲಿಂಗ್ ಹಂಗ ಬರೋಬ್ಬರಿನೇ ಒಂದು ಹುಲಿಗಳು ರೆಡಿ ಆಗ್ಬಿಡ್ತಾವ. ಇವತ್ತು ಯಾರು ಬಾಲ್ ಹಾಕ್ಬೇಕ, ಯಾರು ಆಡ್ಸ್ಬೇಕ. ನಾಡಿ ಒಂದು ಪಟೇದಾರ್ ಸಾಹೇಬ್ರಿಗೆ ಚಿಂತೆ ಆಗ್ಬಿಡತಿ. ಹಿಂಗ ಚಿಂತೆ ಮಾಡ್ಬೇಕಂದ್ರ ನಾಡಿ ಬ್ಯಾಟರ್ಸ್ ಅದಾರ, ಬಾಲರ್ಸ್ ಅದಾರ. ಅದ್ರಾಗ ಬ್ಯಾಟ್ಸ್ಮನ್ ಗಳದಂತೂ ಅದು ಲೆಕ್ಕನ ಬೇರೆ ಐತಿ. ಓಪನರ್ ಬೆತ್ತಲ್ ಬರ್ತಾರ. 3ನೇ ಕ್ರಮಾಂಕ ಪಟೇದಾರ್ ಸಾಹೇಬ್ರನ್ನ ಇಳಿಸಿ ಯಾರವ್ರು ದೇವದತ್ ಪಡಿಕಲ್ ಸಾಹೇಬ್ರನ್ನ ತೆಗೆದ್ಬಿಟ್ಟು ಇವ್ರನ್ನ ಹಾಕನ ಅಂತ. ದೇವದತ್ ಪಡಿಕಲ್ ಅವ್ರ ಫಾರ್ಮ್ನಾಗ ಸರಿ ಅದಾರ. ಆ ಪಡಿಕಲ್ ಸಾಹೇಬ್ರು ನೋಡಿದ್ರ ಬರೋಬ್ಬರಿ ಫಾರ್ಮ್ನಾಗ ಅದಾರ. ಇಲ್ಲಿ ನೋಡ್ರಿ ವೆಂಕಟೇಶ್ ಅಯ್ಯರ್ ತಗೊಂಡಾರ. ಇವ್ ಪಡಿಕಲ್ ಅವ್ರು ಹೋದ್ರ ಮಾತ್ರ ವೆಂಕಟೇಶ್ ಅಯ್ಯರ್ ಆಡ್ತಾರ. ಬಟ್ ಹಂಗಿಲ್ಲ ಅಲ್ಲ. ಪಡಿಕಲ್ ನೋಡ್ರಿ ಬರೋಬ್ಬರಿನ ಫಾರ್ಮ್. ಮೊನ್ನೆ ದಿವಸ ನೋಡಿದ್ರಲ್ಲ 61 ರನ್ ಬರೋಬ್ಬರಿ ತಿಂಡಿಲೆ ಹೊಡೆದ್ ಬಿಟ್ರ ಮ್ಯಾಚ್. ನಾಡಿ ರನ್ಸ್ 6 ನೋಡಕ್ ಆಗಲ್ದು. ಹಿಂಗ ಹೊಡೀತಿರ್ಬೇಕು ಮ್ಯಾಚ್ ಗಳಾಗ. ಹಂಗಾದ್ರೆ ಒಂಥರ ಹೈಲೈಟ್ಸ್ ತರ ಇರ್ತಾವ. ನಮಗೂ ಕೂಡ ನೋಡಕ್ ಒಂಥರ ಸೂಪರ್ ಆಗಿರ್ತದೆ. ಅದ್ರಲ್ಲೂ ಇವತ್ತು 6:30 7 ಗಂಟೆಗೆ ಮ್ಯಾಚ್. ಅದ್ರಾಗೂ ಟಾಸ್ ಏನಾದ್ರು ನಮ್ದೇ ಆತಂದ್ರ ಪಕ್ಕ ನಮ್ಮ ಸ್ವಾಮಿ ಕ್ರೀಡಾಂಗಣದಾಗ
ಅದು ನಿಮಗ್ ಪದ್ಧತಿ. ಯಾಕಪ್ಪ ಅಂದ್ರೆ CSK ದ್ರಾಗೆ ನಾವ್ ಏನಪ್ಪಾ ಅಂತಂದ್ರ ನಿಮ್ ಮನಿಗ್ ಬಂದಾಗ್ಲೇ ಬಿಟ್ಟಲ್ ನಾವುಗಳು 2025-24ರಾಗ. ಯಾಕಂದ್ರೆ 2023 ಇತ್ತು ಬಿಡ್ರಿ, ಅದು ಒಂದು ಕಾಲ. ಅದು ಮುಗೀತದು ಹೋದ್ ಕಾಲ. ಈ 2024ರಿಂದ ಏನ್ ಚಾಲು ಆಗೈತ ನಮ್ದೊಂದು ಬರ ತಿಂಡಿಗಳು, ಅದನ್ನ ಉರ್ಸ್ಬೇಕು. ಅದನ್ನ ಉಳಿಸ್ಕೊಂತ ಬರೋದೇ ನಮ್ ಜಾಯಮಾನ ಈಗ. ಹಳೇದ್ ಬಿಡ್ರಿ, ಹಳೇದ್ ಹೋತದ. ಈಗ ಹುಲಿಗಳು ಅವ್ರ ಮನೆಗ್ ಹೋದ್ ಸೋಲ್ಸೋದು, ಇಲ್ಲ ನಮ್ ಮನೆಗ್ ಬಂದು ಸೋಲೋದು, ಅವೆಲ್ಲ ಸುಳ್ಳೀಗ, ಅವೆಲ್ಲ ಮುಗೀತೀಗ. ಈಗೇನಪ್ಪ ನಮ್ಮ ಪದ್ಧತಿನೇ ಬೇರೆ. ಇಲ್ಲಿ ಬರ್ಬೇಕು, ಇಲ್ಲಿ ಆಡ್ಬೇಕು. ನಮ್ ಮನಿಗ್ ಬಂದವ್ರು ಬಿಡಲ್ಲ, ಅವ್ರ ಮನಿಗ್ ಹೋದ್ರು ಬಿಡಲ್ಲ. ಒಟ್ನಾಗೆ ನಮ್ಮ ಟೀಮ್ ಅಂತೂ ಈ ಸಲ ಫಾರ್ಮ್ನಾಗ ಅಂತೂ ಸಗದಾಗೈತಿ. ಆಮೇಲೆ ಟೀಮ್ ಹಂಗ ಬರೋಬ್ಬರಿ ತಿಂಡಿನೇ ಐತಿ. ಯಾವ್ದೇ ಕಾರಣಕ್ಕೂ ಮ್ಯಾಚ್ ಇವತ್ತು ನಮ್ದ ಐತಿ. ಮ್ಯಾಚ್ ಮುಗಿಲಿ, ಅವಾಗೊಂದು ವಿಡಿಯೋ ಮಾಡ್ಕೊಂಡ್ ಬರ್ತೀನಿ. ಯಾರೆಲ್ಲ ವಿಡಿಯೋ ನೋಡಕತ್ತೀರಿ, ಇವತ್ತು ಯಾವ ಟೀಮ್ ಗೆಲ್ತದ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಂಗ ಒಂದು ಲೈಕ್ ಮಾಡ್ರಿ. ಇವತ್ತಿನ RCB ಟೀಮ್ ಫ್ಯಾನ್ಸ್ ಫಾಲೋವರ್ಸ್ ಏನದಿರಿ ಓಸ್ರು, RCB ಇದಾರೆ ಎಲ್ಲಾರು ಇವತ್ತು ಬರಾಬರಿನೇ ಒಂದು ರೊಚ್ಚಿಗೆ ಬಿಟ್ಟಿದ್ರಿ. ಎಲ್ಲಾರು ಕೂಡ ಇವತ್ತು RCB ಗೆಲ್ತದ ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಂಗ ಇವತ್ತು ಸಾಯಂಕಾಲ ಮ್ಯಾಚ್ ಮುಗಿಲಿ, ರಾತ್ರಿ ಕಡೆ ಮತ್ತೊಂದು ವಿಡಿಯೋ ಮುಖಾಂತರ ಬರ್ತೀನಿ. ಎಲ್ಲಾರು ಕೂಡ ಜೈ RCB.